ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು. ಈ ದಿನ ಸೂರ್ಯ ತನ್ನ ರಥನ ಉತ್ತರ ದಿಕ್ಕಿನ ಕಡೆಗೆ ಬದಲಿಸ್ತಾರೆ ಅನ್ನೋದು ಒಂದು ನಂಬಿಕೆ. ಮತ್ತು ಚಳಿಗಾಲ ಮುಗಿದು ಬಿಸಿಲುಗಾಲ ಆರಂಭ ಆಗುತ್ತೆ, ಮತ್ತು ವಸಂತ ಮಾಸ ಕೂಡ ಶುರು ಆಗುತ್ತೆ. ಈ ಸೀಸನ್ ಅಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ವಸಂತ ಮಾಸ ಬರೋವಾಗ ಎಲೆಗಳೆಲ್ಲ ಉದುರಿ ಹೊಸ ಹೊಸ ಚಿಗುರು ಶುರು ಆಗುತ್ತಲ್ಲ, ನೋಡೋದಕ್ಕೆ ಕಣ್ಣಿಗೆ ಒಂಥರ ಆನಂದ. ಇನ್ನು ಸೂರ್ಯನಿಗೆ ವಿಶೇಷವಾಗಿ ಎಕ್ಕದೆಲೆನ ಅರ್ಪಣೆ ಮಾಡ್ತೀವಿ ಇವತ್ತು. ಎಕ್ಕದೆಲೆ ಸಂಸ್ಕೃತದಲ್ಲಿ ಅರ್ಕ ಅಂತ ಕರೀತಾರೆ. ಇದು ಸೂರ್ಯನಿಗೆ 1000 ಹೆಸರಿದೆಲ್ಲ, ಅದರಲ್ಲಿ ಇದು ಕೂಡ ಒಂದು. ಇನ್ನು ಶಾಸ್ತ್ರಗಳ ಪ್ರಕಾರ ರಥಸಪ್ತಮಿ ದಿನ 7 ಎಕ್ಕದೆಲೆನ ನಾವು ಒಂದು ತಲೆ ಮೇಲೆ, 2 ಭುಜದ ಮೇಲೆ, ಮತ್ತು ಮೊಣಕಾಲ ಮೇಲೆ ಮತ್ತು ಪಾದದ ಮೇಲೆ ಇಟ್ಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮಗೆ ತಿಳಿದಿರೇನೋ ನಾವು ಮಾಡಿರೋವಂಥ 7 ಜನ್ಮದ ಪಾಪನೂ ಕಳೆದೋಗುತ್ತೆ, ಮತ್ತು ಅದರಿಂದ ಬರೋ ಅಂಥ ರೋಗಗಳೂ ವಾಸಿಯಾಗುತ್ತೆ ಅಂತ ಒಂದು ನಂಬಿಕೆಯಿಂದ ಇದನ್ನು ಮಾಡ್ತಾರೆ. ಈ ಪೂಜೆಗೆ ನಾವು ಬಳಸೋದು ಬಿಳಿ ಎಕ್ಕದ ಎಲೆ ಆಗಿರುತ್ತೆ. ಆದರೆ ಎಕ್ಕದ ಎಲೆ ಕಟ್ ಮಾಡ್ಕೊಳ್ಳೋವಾಗ ಹುಷಾರಾಗಿ ಕಟ್ ಮಾಡ್ಕೊಳ್ಬೇಕು. ಅದರಲ್ಲಿ ಕೀಳುವಾಗ ಹಾಲು ಬರುತ್ತಲ್ಲ, ಅದು ಕಣ್ಣಿಗೇನಾದರೂ ಬಿದ್ದರೆ ತುಂಬಾ ಡೇಂಜರಸ್. ಅದು ಮಾತ್ರ ನೋಡಿಕೊಂಡು ಕಿತ್ಕೊಳ್ಳಿ. ಇನ್ನು ಸ್ನಾನ ಮುಗಿಸಿದ ಮೇಲೆ ಸೂರ್ಯನಿಗೆ ಅರ್ಘ್ಯ ನೀಡಬೇಕು. ಅರ್ಘ್ಯ ನೀಡೋದು ಅಂತ ಹೇಳಿದ್ರೆ ಒಂದು ಲೋಟದಲ್ಲಿ, ತಾಮ್ರದ ಲೋಟದಲ್ಲಿ ನೀರು ಮತ್ತು ಅಕ್ಷತೆ ಕಾಳು ಮತ್ತು ಕೆಂಪು ಹೂವು ಹಾಕಿ ಅದನ್ನು ತುಳಸಿ ಗಿಡದ ಮೇಲೆ ಅಥವಾ ಹಸಿರು ಗಿಡದ ಮೇಲೆ ಸೂರ್ಯನಿಗೆ ಮುಖ ಮಾಡಿಕೊಂಡು ಅರ್ಘ್ಯ ಕೊಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಪಾಪ ಮತ್ತು ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ನಮ್ಮ ಬಾಡಿ ಪಾಸಿಟಿವ್ ಎನರ್ಜಿನ ವೆಲ್ಕಮ್ ಮಾಡುತ್ತೆ ಅನ್ನೋದು ಒಂದು ಪ್ರತೀತಿ. ಇದಕ್ಕೆ ಸೈಂಟಿಫಿಕಲ್ ರೀಸನ್ ಕೂಡ ಇದೆ. ನಮ್ಮ ಬಾಡಿ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತಲ್ವ, ಸೊ ಆಗ ಆಟೋಮೆಟಿಕಲಿ ನಮ್ಮ ಬಾಡಿಯಲ್ಲಿರೋ ಅಂಥ ಬ್ಯಾಡ್ ಎನರ್ಜೀಸ್ ಎಲ್ಲ ಹೀಲಾಗಿ ಪಾಸಿಟಿವ್ ಎನರ್ಜೀಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಇನ್ನು ನಾವು ದೀಪ ಹಚ್ಚೋವಾಗ ಇವತ್ತು ಎಳ್ಳೆಣ್ಣೆ ಬಳಸೋದು ತುಂಬಾ ಇಂಪಾರ್ಟೆಂಟು. ಎಳ್ಳು ಬಂದು ಸೂರ್ಯನ ಮಗ ಆಗಿರುವಂಥ ಶನಿ ದೇವರಿಗೆ ಫೇವ್ರೇಟ್ ಆಗಿರುವಂಥ ಒಂದು ಧಾನ್ಯ ಅಂತ ಹೇಳ್ಬೋದು. ಸೊ ಆದ್ದರಿಂದ ಸೂರ್ಯನಿಗೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚೋದು ಇವತ್ತು ತುಂಬಾ ಒಳ್ಳೆಯದು, ಮತ್ತು ಇದು ಮನೆಗೆ ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ. ಇನ್ನು ಸೂರ್ಯನಾರಾಯಣನ ರಥಕ್ಕೆ 7 ಕುದುರೆಗಳಿರುತ್ತೆ ಅಲ್ವಾ, ಹಾಗೆ ವಾರದಲ್ಲಿ 7 ದಿನ ಇರುತ್ತೆ. ಅದರ ಸಂಕೇತವಾಗಿ ಇವತ್ತು ನಾವು ದೀಪ ಹಚ್ತೀವಲ್ಲ, ಅದರ ಸಂಕೇತವಾಗಿ 7 ಬತ್ತಿಗಳನ್ನ ಹಾಕಿ ನಾವು ಇವತ್ತು ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಬೇಕು. ಈ ದೀಪ ಹಚ್ಚೋದಕ್ಕೆ ನಾನು ದೊಡ್ಡದಾಗಿರುವಂಥ ಮಣ್ಣಿನ ದೀಪನ ತೊಗೊಂಡಿದ್ದೀನಿ. ಅಗಲವಾಗಿರುವಂಥ ದೀಪ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಬತ್ತಿಗಳು ಹತ್ತತ್ರ ಇಟ್ಕೊಂಡ್ರೆ ಅಂಟ್ಕೊಳ್ಳೋ ಅಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೇ ಸ್ವಲ್ಪ ಅಗಲವಾಗಿರುವಂಥ ದೀಪನ ತಗೊಂಡು ಅದನ್ನು ತೊಳೆದು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅದರಲ್ಲಿ ನಾವು ಎಳ್ಳೆಣ್ಣೆನ ಹಾಕಿ 7 ಬತ್ತಿನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾವು ಒಂದು ತಟ್ಟೆ ತೊಗೊಳ್ಬೇಕು. ಅದು ತಾಮ್ರದಾದರೂ ಆಗಿರಲಿ, ತಳೆದಾದರೂ ಆಗಿರಲಿ, ಸ್ಟೀಲ್ದಾದರೂ ಆಗಿರಲಿ. ನಿಮ್ಮ ಕೈಯಲ್ಲಾದರೆ ತಾಮ್ರದ್ದು ಅಥವಾ ಹಿತ್ತಾಳೆದೇ ತೊಗೊಳ್ಳಿ. ಅದರ ಮೇಲೆ 7 ಎಕ್ಕದ ಎಲೆನ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅದ್ರ ಮೇಲೆ 3 ಬಕ್ಸೆ ಗೋಧಿನ ಹಾಕಬೇಕು. ನವಗ್ರಹಗಳಲ್ಲಿ ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ಧಾನ್ಯನ ನಿಗದಿಪಡಿಸಿದ್ದಾರೆ. ಸೊ ಸೂರ್ಯನಿಗೆ ಪ್ರಿಯವಾಗಿರೋದು ಗೋಧಿ. ಇವತ್ತಿನ ದಿನ ಸೂರ್ಯನಿಗೆ ಈ ರೀತಿ ಗೋಧಿ ಮೇಲೆ ದೀಪ ಇಟ್ಟು ಪೂಜೆ ಮಾಡೋದ್ರಿಂದ ಸೂರ್ಯನ ದೋಷ ಕೂಡ ನಿವಾರಣೆ ಆಗುತ್ತೆ, ಮತ್ತು ಸೂರ್ಯನ ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನೋದೊಂದು ನಂಬಿಕೆ. ರಥಸಪ್ತಮಿ ದಿವಸ ಎಳ್ಳು ಅಥವಾ ಎಳ್ಳೆಣ್ಣೆನ ದಾನ ಮಾಡೋದು ಅಥವಾ ಎಳ್ಳೆಣ್ಣೆಯಿಂದ ದೀಪ ಹಚ್ಚೋದು ತುಂಬಾ ಪುಣ್ಯನ ತಂದುಕೊಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನಿಮ್ಮ ಕೈಯಲ್ಲಾದರೆ ಈ ರೀತಿ ಎಳ್ಳೆಣ್ಣೆ ಅಥವಾ ಎಳ್ಳನ್ನ ದಾನ ಮಾಡೋದಕ್ಕೆ ಟ್ರೈ ಮಾಡಿ, ಅಥವಾ ದೀಪ ಆದರೂ ಹಚ್ಚೋದಕ್ಕೆ ಟ್ರೈ ಮಾಡಿ. ಇನ್ನೂ ಎಷ್ಟೊಂದು ಎಲೆಗಳಿದೆ, ಬಟ್ ಎಕ್ಕದೆಲೆನೇ ಯಾಕೆ ಅಂತ ಕೇಳಿದ್ರೆ, ಎಕ್ಕದೆಲೆ ಸಾಮಾನ್ಯವಾಗಿ ಎಲ್ಲಿ ಬೇಕಾದರೂ ಬೆಳೆದು ಬಿಡುತ್ತೆ. ನೀವು ನೋಡಿ ಬೇಕಾದರೆ ಅದಕ್ಕೆ ಯಾರೂ ಪಾಲನೆ ಪೋಷಣೆ ಮಾಡೋ ಅವಶ್ಯಕತೆಯೇ ಇಲ್ಲ. ಸೊ ಮತ್ತು ಅದು ಸೂರ್ಯನ ಕಿರಣಗಳನ್ನ ಅಷ್ಟು ಬೇಗ ಅಟ್ರ್ಯಾಕ್ಟ್ ಮಾಡ್ಕೊಂಬಿಡುತ್ತೆ. ಎಕ್ಕದ ಎಲೆಯಲ್ಲಿ ಔಷಧಿ ಗುಣಗಳ ಗಣಿನೇ ಇದೆ.
ಸುಮಾರು ಜನ ಆಯುರ್ವೇದದಲ್ಲಿ ಎಕ್ಕದ ಗಿಡನ ತುಂಬಾ ಬಳಸ್ಕೊಂಡು ಔಷಧಿಗಳನ್ನ ಕೂಡ ಮಾಡ್ತಾರೆ. ಅಂದರೆ ನಮಗೆಲ್ಲ ಮಾಡ್ಲಿಕ್ಕೆ ಬರಲ್ಲ, ಬಟ್ ಆಗಿನ ಕಾಲದವರೆಲ್ಲ ತುಂಬಾ ಇದನ್ನು ಉಪಯೋಗಿಸಿದ್ದಾರೆ. ಇದನ್ನು ನೋಡಿಕೊಂಡು ಬಳಸಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು. ಇವತ್ತಿನ ದಿನ ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸಿ ಉತ್ತರಾಯಣದ ಕಡೆಗೆ ರಥ ಏರಿ ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಅಲ್ಲ. ಸೊ ಅದ್ರ ಸಂಕೇತವಾಗಿ ಇವತ್ತು ರಂಗೋಲಿ ಕೂಡ ಹಾಕೋದು. ನಮ್ಮ ಮನೆ ಮುಂದೆ ರಥದ ರಂಗೋಲಿ ಹಾಕೋದು ಅಂತ ಹೇಳಿದ್ರೆ ಸೂರ್ಯದೇವ ನಮ್ಮ ಮನೆಗೂ ಬರಲಿ, ಅವರ ಆಶೀರ್ವಾದ ನಮಗೂ ಸಿಗಲಿ ಅನ್ನೋ ಸಂಕೇತ, ಮತ್ತು ಅವ್ರನ್ನ ವೆಲ್ಕಮ್ ಮಾಡೋ ಅಂಥ ಒಂದು ರೀತಿ ಅಂತಲೂ ಹೇಳ್ಬೋದು. ಇನ್ನು ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ದೇಹನೇ ಒಂದು ರಥ, ನಮ್ಮ ಮನಸ್ಸೇ ಒಂದು ಸಾರಥಿ. ನಮ್ಮ ದೇಹ ಅನ್ನೋ ಈ ರಥನ ಸೂರ್ಯನ ಜ್ಞಾನದಂತೆ ಒಳ್ಳೆ ಕಡೆಗೆ ಕಳ್ಕೊಂಡು ಹೋಗಲಿ ಅನ್ನೋ ಒಂದು ನಂಬಿಕೆಯಿಂದ ಬೇಡ್ಕೊಂಡು ಈ ರಂಗೋಲಿನ ಬಿಡಿಸೋದು. ಈ ರಂಗೋಲಿ ನನಗೆ ತುಂಬಾ ಇಷ್ಟ. ಯಾವ ರೀತಿ ಬಂತು ಅಂತ ನನಗೆ ಗೊತ್ತಿಲ್ಲ, ಬಟ್ ಔಟ್ಪುಟ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ನೋಡಿ, ಈ ರಥದ ರಂಗೋಲಿ ನಮ್ಮ ಮನೆಗೆ ಒಂದು ಹೊಸ ಚೈತನ್ಯನ ಕೊಡುತ್ತೆ. ಸೂರ್ಯನ ರಥ ಚಲಿಸ್ದಂಗೆ ನಮ್ಮ ಬದುಕು ಕೂಡ ಒಳ್ಳೆ ಅಭಿವೃದ್ಧಿ ಕಡೆಗೆ ಸಾಗಲಿ ಅನ್ನೋವಂಥ ಸಂಕೇತ ಇದು. ನಮ್ಮಲ್ಲಿ ಎಷ್ಟೋ ಜನ ನಾವು ದೇವ್ರ ನಂಬಿಕೆನೇ ಇಲ್ಲದೆ ಇರೋರು ಇದ್ದೀವಿ. ಅಂದರೆ ದೇವ್ರನ್ನ ತುಂಬ ಭಕ್ತಿಯಿಂದ ನೋಡೋರು ಇದ್ದೀವಿ. ದೇವ್ರು ಯಾವ ರೀತಿ ಇದ್ದಾರೆ, ಎಲ್ಲಿದ್ದಾರೆ ಅಂತ ಕ್ವಶನ್ ಮಾಡೋರು ಇದ್ದೀವಿ. ಆದರೆ ಸೂರ್ಯ ಮಾತ್ರ ಕಣ್ಣಿಗೆ ಕಾಣೋ ಅಂಥ ಪ್ರತ್ಯಕ್ಷ ದೇವರು. ಯಾವುದೇ ಜಾತಿ ಧರ್ಮ ಅಥವಾ ಯಾವುದೇ ದೇಶದವರಾದರೂ ಆಗಿರಲಿ, ಎಲ್ಲೇ ನಿಂತ್ಕೊಂಡು ನೋಡಲಿ, ಸೂರ್ಯ ಮಾತ್ರ ನಮ್ಮ ಕಣ್ಣಿಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಅವರೇ ಒಂದು ಪ್ರತ್ಯಕ್ಷ ದೇವರು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇನ್ನು ಬೇರೆ ದೇವ್ರುಗಳನ್ನ ನೋಡೋದಕ್ಕೆ ನಾವು ದೇವಸ್ಥಾನಗಳಿಗೆ ಹೋಗಬೇಕು, ಮತ್ತು ನಮ್ಮ ಕಲ್ಪನೆ ಪ್ರಕಾರ ಫೋಟೋಗಳ್ನ ಕೂಡ ಇಟ್ಕೊಂಡು ಪೂಜೆ ಮಾಡ್ತಿದ್ದೀವಿ. ಬಟ್ ಅದು ಎಷ್ಟು ಪರ್ಸೆಂಟು ಸತ್ಯ ಅಂತ ನನಗೆ ಗೊತ್ತಿಲ್ಲ. ಆದರೆ ಸೂರ್ಯದೇವ ಮಾತ್ರ ಸತ್ಯವಾಗಿ ಕಣ್ಣಿಗೆ ಕಾಣಿಸೋ ಅಂಥ ದೇವರು. ಯಾರೊಬ್ಬರು ಸುಳ್ಳು ಹೇಳೋದಕ್ಕೂ ಆಗೋದಿಲ್ಲ ಅಥವಾ ಅದನ್ನು ಮರೆ ಮಾಚೋದಕ್ಕೂ ಆಗೋದಿಲ್ಲ. ಒಂದು ದಿನ ಸೂರ್ಯ ಬರಲಿಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನನೇ ಕತ್ಲೆ ಆಗಿಬಿಡುತ್ತೆ. ನಿಜವಾದ ಮಾತು ಏನು ಅಂತ ಹೇಳಿದ್ರೆ, ಸೂರ್ಯ ಇರಲಿಲ್ಲ ಅಂತ ಹೇಳಿದ್ರೆ ಈ ಜಗತ್ತಲ್ಲಿ ಜೀವಗಳೇ ಇರ್ತಾ ಇರಲಿಲ್ಲ. ಈವನ್ನು ಪ್ರಾಣಿಗಳಿಂದ ಹಿಡಿದು ಪಕ್ಷಿಗಳಿಂದ ಹಿಡಿದು ಎಲೆ ಮರಗಳಿಗೂ ಸೂರ್ಯನ ಬೆಳಕು ಬೇಕೇ ಬೇಕು. ನಮಗೆ ವೈಟಮಿನ್ ಡಿ ಸಿಗೋದಕ್ಕಾಗಲಿ ಅಥವಾ ಗಿಡಗಳು ಆಹಾರ ತಯಾರಿ ಮಾಡೋದಕ್ಕಾಗಲಿ ಸೂರ್ಯನ ಬೆಳಕಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಏನೂ ಆಗೋದಿಲ್ಲ, ಬೆಳೆಗಳು ಬೆಳೆಯೋದಿಲ್ಲ. ಅದಕ್ಕೆ ಅಲ್ವಾ ಸೂರ್ಯನ ಜಗತ್ ಪ್ರಾಣ ಅಥವಾ ಜೀವನದ ಆಧಾರ ಅಂತ ಕರೀತಾರೆ. ನಮ್ಮ ಜೀವನದಲ್ಲಿ ಸೂರ್ಯ ಎಷ್ಟು ಬೆರ್ತೋಗಿದ್ದಾರೆ ಅಂತ ಹೇಳಿದ್ರೆ ಹಗಲು ರಾತ್ರಿ ಡಿಸೈಡ್ ಆಗೋದೇ ಸೂರ್ಯನಿಂದ. ಇನ್ನು ಯಾವ ಋತು ಯಾವಾಗ ಬರಬೇಕು ಅಂತ ಡಿಸೈಡ್ ಆಗೋದು ಕೂಡ ಸೂರ್ಯನಿಂದನೇ. ಚಳಿಗಾಲ, ಮಳೆಗಾಲ, ಬಿಸಿಲುಗಾಲ ಇದೆಲ್ಲ ಸೂರ್ಯನಿಂದನೇ ಅಲ್ವಾ ಡಿಸೈಡ್ ಆಗುತ್ತೆ. ನಾವು ಯಾವ ದೇವ್ರ ಮೇಲೆ ನಂಬಿಕೆ ಇಡ್ತೀವೋ ಇಲ್ವೋ ಡೆಫಿನೆಟ್ಲಿ ಸೂರ್ಯನ ನಂಬಲೇಬೇಕು. ಸೂರ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲವೇ ಇಲ್ಲ. ಸೊ ಆ ದೇವ್ರಿಗೆ ಗ್ರ್ಯಾಟಿಟ್ಯೂಡ್ ತೋರಿಸೋ ಮೂಲಕವಾಗಿ ಈ ವ್ರತನ ನಾನು ಮಾಡ್ತಾ ಇರೋದು. ಸೊ ಈ ವ್ರತ ಮಾಡೋದ್ರಿಂದ ನಮಗೆ ಯಾವುದೇ ಫಲ ಸಿಗುತ್ತೋ ಸಿಗಲ್ವೋ, ಬಟ್ ಆದರೆ ಆ ಮನಸ್ಸಿಗೆ ಒಂದು ಸಂತೋಷ ಸಿಗುತ್ತೆ. ದಿನ ನೋಡೋ ಅಂಥ ಸೂರ್ಯನಿಗೆ ನಾವು ಭಕ್ತಿಯಿಂದ ಕೃತಜ್ಞತೆ ಸಲ್ಲಿಸೋ ಅಂಥ ಒಂದು ಭಾವನೆ ಇದು. ಇದರಲ್ಲೇನಾದರೂ ದೋಷ ಆಗಿದ್ರೂ ಕೂಡ ಅವರೇನೇ ನಮ್ಮನ್ನು ಕ್ಷಮಿಸ್ತಾರೆ ಅಂತ ನಂಬಿಕೆ ಇಟ್ಟು ಈ ಪೂಜೆನ ನಾವು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಈ ಪೂಜೆನ ಯಾವ ಟೈಮಿಗೆ ಮಾಡಬೇಕು ಅಂತ ಹೇಳಿದ್ರೆ ರಥಸಪ್ತಮಿ ದಿನ ಬೆಳಗ್ಗೆನೇ ಸೂರ್ಯೋದಯ ಆದಾಗಿಂದ. ಸೊ ಒಳ್ಳೆ ಟೈಮು ಮುಗಿಯೋಷ್ಟೊತ್ತಿಗೆ ಮಾಡ್ಬೋದು. ನಿಮ್ಮ ಕೈಯಲ್ಲಾದರೆ ಸೂರ್ಯಾಸ್ತ ಆಗೋಷ್ಟೊತ್ತಿಗೆ ಮಾಡಿ. ಸುಮಾರು ಜನ 7 ವಾರ ಕೂಡ ಈ ಪೂಜೆನ ಮಾಡ್ತಾರೆ. ಇನ್ನು ಈ ಪೂಜೆನ ಎಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಮನೆ ಹೊಸ್ಲು ಎದುರುಗಡೆ ಮಾಡ್ಬೋದು, ಅಥವಾ ಮಾಡಿ ಮೇಲೆ ಮಾಡ್ಬೋದು, ಅಥವಾ ಬಾಲ್ಕನಿಯಲ್ಲೂ ಮಾಡ್ಬೋದು. ಸೂರ್ಯನ ಕಿರಣ ಎಲ್ಲಿ ಬೀಳ್ತಿದೆಯೋ ಅಲ್ಲಿ ಮಾಡೋದು ತುಂಬಾ ಶ್ರೇಷ್ಠ. ರಥದ ರಂಗೋಲಿ ಅಥವಾ ಸೂರ್ಯನ ರಂಗೋಲಿ ಹಾಕಿ ಮೊದಲಿಗೆ ಅದ್ರ ಮೇಲೆ ಮಣೆ ಇಟ್ಟು, ನಾನು ಹೇಳಿದ್ನಲ್ವ ತಟ್ಟೆಯಲ್ಲಿ ಎಲೆಗಳು 7 ಎಕ್ಕದ ಎಲೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅದ್ರ ಮೇಲೆ 3 ಬೊಕ್ಸೆ ಗೋಧಿನ ಹಾಕಿ ಅದ್ರ ಮೇಲೆ ದೀಪ ಇಟ್ಟು
ಅದರಲ್ಲಿ 7 ಬತ್ತಿಗಳನ್ನ ಹಾಕಿ ದೀಪ ಹಚ್ಚಿ ಧೂಪ ಮತ್ತು ಕರ್ಪೂರ ಆರತಿ ಮಾಡಿ ನಾವು ಪೂಜೆ ಮಾಡ್ಕೊಳ್ಬೇಕು. ಇನ್ನು ನೈವೇದ್ಯಕ್ಕೆ ಅಕ್ಕಿ ಪಾಯಸ ಅಥವಾ ಅಕ್ಕಿ ಗೋಧಿ ಮಿಕ್ಸ್ ಮಾಡಿರುವಂಥ ಪಾಯಸ ಮಾಡ್ಬೋದು. ಸುಮಾರು ಜನ ಗೋಧಿ ಹಲ್ವ ಕೂಡ ಮಾಡ್ತಾರೆ. ಇಲ್ಲ ನಿಮ್ಗಾಗಿಲ್ಲ ಅಂತ ಹೇಳಿದ್ರೆ ಶಕ್ತ್ಯಾನುಸಾರ ಯಾವುದಾದ್ರೂ ಹಣ್ಣು ಕೂಡ ಇಟ್ಟು ಕೂಡ ಪೂಜೆ ಮಾಡ್ಬೋದು. ಇನ್ನು ಈ ಪೂಜೆ ಮಾಡಿದ್ಮೇಲೆ ನಾವು ಪೂಜೆ ಮಾಡಿರೋವಂಥ ವಸ್ತುಗಳನ್ನ ಏನು ಮಾಡಬೇಕು ಅಂತ ಸುಮಾರು ಜನಕ್ಕೆ ಕ್ವಶನ್ ಇರುತ್ತೆ. ನಾವು ದೀಪ ಹಚ್ಚಕ್ಕೆ ಬಳಸಿರೋವಂಥ ಎಕ್ಕದ ಎಲೆಗಳು ಮತ್ತು ದೀಪದ ಒತ್ತಿ ಅದನ್ನೆಲ್ಲನೂ ಯಾವುದಾದ್ರೂ ಗಿಡದ ಕೆಳಗಡೆ ಹಾಕ್ಬಿಡ್ಬೋದು. ಇನ್ನು ಗೋಧಿನ ಸುಮಾರು ಜನ ಬ್ರಾಹ್ಮಣರಿಗೆ ಕೊಡ್ತಾರೆ. ಬಟ್ ನಾನು ಅದನ್ನು ಪ್ರಿಫರ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಗೋಧಿ ಎಲ್ಲ ಎಣ್ಣೆ ಆಗಿರುತ್ತಲ್ವ. ಇನ್ನು ಎಳ್ಳೆಣ್ಣೆ ಮತ್ತು ಗೋಧಿ ಮಿಕ್ಸ್ ಆಗಿರೋದ್ರಿಂದ ಇದನ್ನು ಹಸುಗೆ ಕೊಟ್ಟರು ಕೂಡ ತುಂಬಾ ಒಳ್ಳೆಯದು. ಇನ್ನು ಪೂಜೆ ಆರತಿ ಆದಮೇಲೆ ದೇವ್ರಿಗೆ ಹೂವಿಂದ ಅರ್ಚನೆ ಮಾಡ್ತಾ ಈ ಶ್ಲೋಕನ ಹೇಳೋದು ತುಂಬಾ ಶ್ರೇಷ್ಠ. ಈ ಶ್ಲೋಕನ 7 ಟೈಮ್ಸು ನಾವು ಹೇಳ್ಬೇಕಾಗತ್ತೆ. ಸಪ್ತ ಸಪ್ತಿ ವಹ ಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗೃಹಾಣಾಗ್ರಂ ದಿವಾಕರ. ಸಪ್ತ ಸಪ್ತಿ ವಹ ಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗೃಹಾಣಾಗ್ರಂ ದಿವಾಕರ. ಸಪ್ತ ಸಪ್ತಿ ವಹ ಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗೃಹಾಣಾಗ್ರಂ ದಿವಾಕರ. ಸಪ್ತ ಸಪ್ತಿ ವಹ ಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗೃಹಾಣಾಗ್ರಂ ದಿವಾಕರ. ಸಪ್ತ ಸಪ್ತಿ ವಹ ಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗೃಹಾಣಾಗ್ರಂ ದಿವಾಕರ. ಸಪ್ತ ಸಪ್ತಿ ವಹ ಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗೃಹಾಣಾಗ್ರಂ ದಿವಾಕರ. ಸಪ್ತ ಸಪ್ತಿ ವಹ ಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗೃಹಾಣಾಗ್ರಂ ದಿವಾಕರ. ಈ ಶ್ಲೋಕನ 7 ಟೈಮ್ಸು ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ ಕೂಡ ಅಷ್ಟೇ ಫಲ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ನಿಮಗೂ ಕೂಡ ಈ ಫಲ ಸಿಕ್ಕಲಿ ಕೇಳೋದ್ರಿಂದ ಅಂತ ಹೇಳಿ 7 ಟೈಮ್ಸು ನಾನು ಈ ಮಂತ್ರನ ಹೇಳಿದ್ದೀನಿ. ಸೂರ್ಯನ ರಥ ಚಲಿಸ್ದಂಗೆ ನಿಮ್ಮ ಜೀವನ ಕೂಡ ಕತ್ಲಿಂದ ಬೆಳಕಿನೆಡೆಗೆ ಚಲಿಸ್ಲಿ ಅಂತ ನಾನು ಬಯಸ್ತೀನಿ. ನಿಮ್ಮೆಲ್ಲರಿಗೂ ಕೂಡ ದೇವರು ಆಯುಷ್ಯ ಮತ್ತು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತೀನಿ. ಈ ರೀತಿಯಾಗಿ ನಾನು ರಥಸಪ್ತಮಿ ಪೂಜೆನ ಆಚರಣೆ ಮಾಡಿದೆ. ಈ ರಥಸಪ್ತಮಿ ಪೂಜೆ ನಿಮ್ಮ ಕೈಯಲ್ಲಾದರೂ ಕೂಡ ಡೆಫಿನೆಟ್ಲಿ ಮಿಸ್ ಮಾಡದೆ ಮಾಡಿ. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್. ಇನ್ನು ನನ್ನ ಇವತ್ತಿನ ಪೂಜೆ, ನನ್ನ ಔಟ್ಫಿಟ್ಟು ಮತ್ತು ನನ್ನ ರಂಗೋಲಿ, ನಾನು ಕೊಟ್ಟಿರೋವಂಥ ಇನ್ಫಾರ್ಮೇಷನು ಯಾವ ರೀತಿ ಇತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಕಾಯ್ತಿರ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.